ಏ ಸೂಳೆ, ಎಲ್ಲೇ ಮಡಗಿದೀಯಾ? ಕೊಡೆ, ಎಷ್ಟೇ ಹುಡುಕಿದ್ರೂ ಸಿಕ್ಕಿಲ್ಲ ಅಂತ ಎಲ್ಲ ಡಬ್ಬಿಗಳು ಮತ್ತು ಎಲ್ಲ ಕಪಾಟಿನ ಬಟ್ಟೆ ತೆಗೆದು ಎಸ್ದು ನನ್ನ ಚೆನ್ನಾಗಿ ಹೊಡೆದು ಕೊನೆಗೆ ನನ್ನ ಸ್ಯಾರಿಯಲ್ಲಿ ಕಟ್ಟಿ ಮಡಗಿದ್ದ ದುಡ್ಡು ತೆಗೆದು ಎತ್ತುಕೊಂಡು ಹೋದ. ನಾನು ಅಯ್ಯೋ ಹಾಳಾಗೋಗ, ನಿನ್ನ ಇಲ್ಲಿಗೆ ವಾಪಸ್ ಬರದೇ ಇರೋ ಹಾಗೆ ಆಗಲಿ. ನೀನು ನಮ್ಮನ್ನು ದುಡ್ದು ನೋಡಲ್ಲ, ನಾನು ಮನೆ ಕೆಲಸ ಮಾಡಿ ದುಡಿದ್ರೆ ಅದನ್ನು ತೆಗೆದೋಗಿ ಜೂಜಾಡು ಮತ್ತು ಕುಡ್ದಿಕ್ಕೆ ಖಾಲಿ ಮಾಡ್ತೀಯ. ನನಗೆ ಗೊತ್ತಿಲ್ಲ ಅವನಿಗೆ ಹೇಗೆ ಗೊತ್ತಾಗ್ತಾ ಇತ್ತು ಅಂತ, ಅವತ್ತು ಸಂಬಳದ ದಿನ ಅಂತ. ಆದರೆ ಆ ದಿನ ಮಾತ್ರ ಎಲ್ಲ ಮನೆ ಹುಡುಕಾಡಿ ದುಡ್ಡು ಎಲ್ಲ ತಗೊಂಡೋಗಿ ಜಾಲಿ ಮಾಡಿಕೊಂಡು ಮಾರನೇ ದಿನ ಕುಡ್ಕೊಂಡು ಬಂದು ರೂಮಲ್ಲಿ ಬಿತ್ಕೋತಾನೆ. ನನಗೆ 3 ಮಕ್ಕಳು. ಆದರೆ ಮೊದಲನೇ ಮಗಳು 9ನೇ ತರಗತಿ ಮತ್ತು ಎರಡನೇ ಮಗನ 5 ವರ್ಷ. ಚಿಕ್ಕವನು ಅದಕ್ಕಿಂತ ಚಿಕ್ಕವನು 3 ವರ್ಷ ಆದವನು. ನನ್ನ ಗಂಡು ಕುಡಿಯ ಮತ್ತು ನಶೆ ಮಾಡಿದವನು, ಅದರಲ್ಲೂ ದೊಡ್ಡದು ಜೂಜು ಆಡೋನು. ನಾನು ಬೆಳಗ್ಗೆ ಅವರಿಬ್ಬರನ್ನ ಸ್ಕೂಲ್ಗೆ ಕಳಿಸಿ ನನ್ನ ಚಿಕ್ಕ ಮಗುನ ಅಂಗನವಾಡಿಗೆ ಕರ್ಕೊಂಡು ಹೋಗಿ ಬಿಟ್ಟು ಅಂಗನವಾಡಿ ಮುಗಿಯೋ ತನಕ 2-3 ಮನೆಗೆ ಹೋಗಿ ಕೆಲಸ ಮಾಡಿ ಬರ್ತೀನಿ. ಅವ್ರು ತಿಂಗಳಿಗೆ ಒಂದು ಸಲ ಸಂಬಳದ ರೀತಿ ದುಡ್ಡು ಕೊಡೋದು. ಇದೇ ದಿನೇ ಆಗ್ತಾ ಇತ್ತು. ನಾನು ಅವನನ್ನು ನಮ್ಮ ಮನೆ ಮುಂದೆ ಮನೆ ಕಟ್ಟಲು ಅಂತ ಬಂದಾಗ ಪ್ರೀತಿ ಮಾಡಿದ್ದೆ. ಆದರೆ ಮನೆಯವರು ಒಪ್ಪಲ್ಲ ಅಂತ ಅವನ ಜೊತೆ ಓಡಿ ಬಂದೆ. ಆದರೆ ಅವನು ಅಮ್ಮನೂ ಏನಕ್ಕೂ ಬೇಡವಾದವನು, ಇನ್ನು ಹೆಂಡತಿನ ಕರ್ಕೊಂಡು ಬಂದಿದ್ದೀಯಾ ಅಂತ ಮನೆಯಿಂದ ಹೊರಗಡೆ ಹಾಕಿದ್ರು. ಅದಕ್ಕೆ ಹೇಳೋದು, ಪ್ರೀತಿ ಮಾಡುವಾಗ ಅವರಿಗೆ ಕಣ್ಣು ಬುದ್ಧಿ ಬೇರೆಯವ್ರಿಗೆ ಹೇಳೋ ಮಾತು ಕೇಳೋದಾಗಲಿ ಯಾವುದೂ ಅವರಿಗೆ ಸರಿ ಅನಿಸಲ್ಲ. ಆದರೆ ಆವಾಗ ಮನಸ್ಸು ಏನು ಹೇಳುತ್ತೆ ಅದೇ ಸರಿ ಅಂತ ತಿಳ್ಕೊಂಡು ಈ ರೀತಿ ಅನಾಹುತ ಮಾಡ್ಕೋತೀವಿ. ಮುಂದೆ ಜೀವನ ಮಾಡಬೇಕೋ ಅಥವಾ ಸಾಯಬೇಕೋ ಅನ್ನೋ ಸ್ಥಿತಿಯಲ್ಲಿ ಇರ್ತೀವಿ. ನಾನು ಹಾಗೆ ಬಂದೆ. ಆದರೆ ನಾನು ಓಡಿ ಬರೋಕ್ಕಿಂತ ಮುಂಚೆನೇ ಪ್ರೆಗ್ನೆಂಟ್ ಆಗಿದ್ದೆ. ಏನು ಮಾಡೋದು, ಮಗು ಹೊಟ್ಟೆಯಲ್ಲಿದ್ದಾಗ ಅದನ್ನು ಸಾಯಿಸೋ ಮನಸ್ಸು ಅಥವಾ ಅವ್ರು ಸಾಯಬೇಕು ಅನ್ನೋ ಮನಸ್ಸು ಬರಲ್ಲ. ಮಗುಗೋಸ್ಕರನಾದರೂ ಜೀವನ ಮಾಡಬೇಕು ಅನ್ಕೋತೀವಿ. ನಾನು ಹಾಗೆ ಅಂದ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನಾನು ಹೀಗೆ ಬೇರೆಯವರ ಮನೇಲಿ ಕೆಲಸ ಮಾಡ್ಕೊಂಡು ಮನೆ ನಡೆಸ್ತಾ ಇದ್ದೀನಿ. ನನ್ನ ಗಂಡ ಮೊದಲು ಕೆಲಸ ಮಾಡ್ತಾ ಇದ್ದ, ಆದರೆ ಇಲ್ಲಿ ಪೋಲಿ ಹುಡುಗರ ಜೊತೆ ಸೇರಿ ಹೀಗೆ ನನ್ನ ಜೀವ ತಿಂತಾ ಇದ್ದಾನೆ. ನನ್ನ ಸಂಬಳ ಬಂದರೆ ಮನೆಗೆ ಸ್ವಲ್ಪ ಸಾಮಾನು ತರಬೇಕು. ಮನೆಯಲ್ಲಿ ರೇಷನ್ ಎಲ್ಲ ಖಾಲಿಯಾಗಿತ್ತು. ಆದರೆ 2 ತಿಂಗಳಿಂದ ಹೀಗೆ ನನ್ನ ಗಂಡ ಬಚ್ಚಿಟ್ಟು ಮಡಗಿದ್ದ ಹಣ ತಗೊಂಡು ಹೋಗಿ ಜಾಲಿ ಮಾಡ್ತಾ ಇದ್ದ. ಒಂದು ವಾರ ಅಲ್ಲಿ ಇಲ್ಲಿ ಈಸ್ಕೊಂಡು ಮೇಂಟೈನ್ ಮಾಡಿದೆ. ಆದರೆ ಕೊಡೋರು ಯಾವತ್ತೂ ಕೊಡಲ್ಲ. ನಾನು ಕೆಲಸ ಮಾಡೋ ಜಾಗದಲ್ಲಿ ಬೇಗ ಹಣ ಬೇಕು ಅಂದಾಗ ಹಾಗಾದರೆ ನೀನು ಕೆಲಸ ಬಿಡು ಅಂತ ಹೇಳ್ತಾಯಿದ್ರು. ನಾನು ಇದೇ ಚಿಂತೆ ಮತ್ತು ಮನೇಲಿ ಯಾವಾಗಲೂ ನನ್ನ ಗಂಡನಿಗೆ ಜಗಳ. ಅವನ ಹಣ ಎಲ್ಲ ಖಾಲಿ ಆದಮೇಲೆ ಮತ್ತೆ ನನ್ನ ಜೀವ ತಿಂತಾ ಇದ್ದ. ಹೇಗೆ ನಾನು ನನ್ನ ಮಕ್ಕಳು ಹೊಟ್ಟೆ ತುಂಬಿಸಲಿ ಅಂತ ಅಳ್ತಾ ಇದ್ದೆ. ಕೆಲಸಕ್ಕೆ ಹೋದಾಗ ಅಲ್ಲಿ ಉಳಿದದನ್ನು ಕೊಡ್ತಾಯಿದ್ರು. ಆದರೆ ಬೆಳಗ್ಗೆ ಮಕ್ಕಳಿಗೆ ಏನಾದರೂ ಬೇಕಲ್ಲ ಅಂತ ನಾನು ಮಕ್ಕಳನ್ನು ಅವತ್ತು ಹಾಗೆ ಕಳಿಸಿದ್ದೆ. ಅವರು ಹೊಟ್ಟೆ ಹಸಿವು ಅಂತ ಹೇಳಿದರು. ಆದರೆ ನೀವು ಹೋಗಿ ಸ್ಕೂಲಲ್ಲಿ ಹಾಲು ಕೊಡ್ತಾರೆ, 2 ಬಿಸ್ಕೆಟ್ ಕೊಟ್ಟು ಕಳಿಸಿದ್ದೆ, ಅದನ್ನು ತಿನ್ನಿ ಅಂತ. ಚಿಕ್ಕ ಮಗನ ಕಳಿಸದೆ ನನ್ನ ಜೊತೆನೇ ಕೆಲಸ ಜಾಗದಲ್ಲಿ ಕರ್ಕೊಂಡು ಹೋಗಿ ಮೊದಲು ಊಟಕ್ಕೆ ಹೇಳಿಕೊಟ್ಟೆ. ಬರಬೇಕಾದ್ರೆ ಅಲ್ಲಿ ಉಳಿದ ಊಟವನ್ನು ತಂದಿದ್ದೆ. ಆದರೆ ಬೆಳಗ್ಗೆಗೆ ಇರಲಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಆಗ ನನ್ನ ಮಗಳು ಬಂದಳು. ಕೈಯಲ್ಲಿ ಸ್ವಲ್ಪ ಸಾಮಾನುಗಳು ಇದ್ವು. ಅದನ್ನು ತಂದ್ಲು. ಮತ್ತೆ ಹೇಳಿದ್ಲು, ತಕೊಮ್ಮ ಇದು ಸಾಮಾನು ಅಂತ ಹೇಳಿದ್ಲು. ನಾನು ಎಲ್ಲಿಂದಾನೆ ಅಂದೆ. ಆಗ ಅದು ನನ್ನ ಸ್ಕೂಲಿಗೆ ಒಬ್ಬರು ಬಂದಿದ್ದರು, ಅವರು ಬಡ ಮಕ್ಕಳಿಗೆ ಕೊಟ್ಟಿದ್ದು ಅಂತ ಹೇಳಿದ್ಲು. ನಾನು ಅಬ್ಬಾ ಹೇಗೋ 2 ದಿನಕ್ಕೆ ಆಗುತ್ತೆ ಇದು ತಿನ್ನಲು ಅಂತ ಎತ್ತಿ ಮಡಗಿದೆ. 2 ದಿನ ಆರಾಮಾಗಿ ಕಳೀತು. ಮತ್ತೆ ಏನು ಮಾಡೋದು ಅಂತ ಅನ್ಕೋತಿದ್ದೆ. ಆಗ ಮತ್ತೆ ಅವಳು ತಂದು ಕೊಟ್ಟು ಹೀಗೆ ಹೇಳಿದ್ಲು. ನಾನು ಯಾರೋ ಪುಣ್ಯಾತ್ಮರು ಅಂತ ಹೇಳಿ ಎತ್ತು ಮಡಗಿದೆ. ಒಂದು ದಿನ ನೋಡುವಾಗ ನನ್ನ ಮಗಳು ಶ್ವೇತಾ ಅವಳು ಬ್ಯಾಗಿಗೆ ಬಟ್ಟೆ ಮಡ್ಕೋತಿದ್ಲು. ನಾನು ಯಾಕೆ ಬಟ್ಟೆ ಮಡ್ಕೋತಿದ್ದೀಯಾ ಅಂತ ಹೇಳಿದೆ. ಆಗ ಅದು ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್, ಅದಕ್ಕೆ ಬೇರೆ ಇನ್ನೊಂದು ಬಟ್ಟೆ ತನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ಲು. ವಾರಕ್ಕೆ 2 ಜೋಡಿ ಬಟ್ಟೆ ತಗೊಂಡು ಹೋಗ್ತಾ ಇದ್ಲು. ನಾನು ಹಾಗೆ ಇರಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಹಾಗೆ ತಿಂಗಳ ಕೊನೆ ಸಂಬಳ ಸಿಗುತ್ತೆ ಅಂತ ಹೋದೆ. ಆಗ ಅಲ್ಲಿಯ ಸಾಹೇಬರು, ಏನು ನೀನು ಸರಿಯಾಗಿ ಬಂದಿದ್ದೀಯಾ? ಆಗ ಏನು ಸಾಹೇಬ್ರೆ ನನಗೇನಾಗಿದೆ ಅಂತ ಕೇಳಿದೆ. ಆಗ ಅದು ನಿನ್ನ ಗಂಡ ಬಂದಿದ್ದ ಹೇಳ್ದ, ನನ್ನ ಹೆಂಡತಿಗೆ ತುಂಬ ಹುಷಾರಿಲ್ಲ, ಅದಕ್ಕೆ ಅವಳಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ನೀವು ಸಂಬಳ ಕೊಟ್ಟರೆ ಸ್ವಲ್ಪ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದೆ, ಅವಳೇ ಕಳಿಸಿದ್ದು ಅಂತ ಹೇಳಿ ಈಸ್ಕೊಂಡು ಹೋದ ಸಂಬಳನ ಅಂತ ಹೇಳಿದ್ದೆ. ನನಗೆ ತಲೆ ಮೇಲೆ ಬಂಡೆಕಲ್ಲು ಬಿದ್ದ ಹಾಗೆ ಆಯಿತು. ನಾನು 3 ಕಡೆ ಕೇಳಿದೆ, ಎಲ್ಲ ಕಡೆ ಈಸ್ಕೊಂಡು ಹೊಟ್ಟೋಗಿದ್ದ. ಮನೆಗೆ ಬಂದು ನೋಡ್ತೀನಿ ಅವನು ಇರಲಿಲ್ಲ. ಮತ್ತು ಎಲ್ಲ ದುಡ್ಡು ಖಾಲಿ ಆದಮೇಲೆ ಬಂದ. ನಾನು ತುಂಬ ಬೈದೆ ಮತ್ತು ಹೇಳಿದೆ, ನಿನಗೆ ನಾನು ದುಡ್ಡೇ ತಿನ್ನಬೇಕಾ? ಹಾಗೆ ತಿನ್ನಬೇಕು ಅಂದರೆ ನೀನು ಹೋಗಿ ದುಡಿದು ಜಾಲಿ ಮಾಡು, ಹಾಗೆ ಹೀಗೆ ಬೈದೆ. ಆಗ ಏನೇ ನಿನ್ನ ಬಾಯಿ ತೋರಿಸೋದು ನೀನು ಅಂತ ಒಂದು ಹೊಡೆದು ನನ್ನ ತಳ್ಳಿದ ಫೋರ್ಸಿಗೆ ನನ್ನ ತಲೆ ಏಟು ಬಿದ್ದು ರಕ್ತ ಹೋಗ್ತಾ ಇತ್ತು. ಹೋಗಿ ಬಿದ್ದೋದ ರೂಮಲ್ಲಿ. ನಾನು ಅಳುತ್ತಾ ಕೂತಿದ್ದೆ. ಆಗ ಶ್ವೇತಾ ಬಂದು ಓಡಿ ಬಂದು, ಅಮ್ಮ ಏನಾಯ್ತಮ್ಮ, ರಕ್ತ ಹೋಗ್ತಾ ಇದೆ, ಬಾ ಆಸ್ಪತ್ರೆಗೆ ಹೋಗೋಣ ಅಂತ ಕೂಗಿದ್ಲು. ಆಗ ಹೋಗೆ ಸತ್ತರೆ ಸಾಯಲಿ, ಆಸ್ಪತ್ರೆಗೆ ಹೋದ್ರೆ ಅಲ್ಲಿಗೆ ದುಡ್ಡು ಬೇಡವಾ ಅಂತ ಹೇಳಿದೆ. ಆಗ ಅದು ನಾನು ನೋಡ್ಕೊತೀನಿ ಅಂತ ಬಲವಂತವಾಗಿ ಹೇಳ್ಕೊಂಡು ಹೋದ್ಲು. ಮತ್ತು ಡಾಕ್ಟರ್ಗೆ ಫೀಸು ಕೊಟ್ಟು ಮೆಡಿಸನ್ಗೆ ಅವಳೇ ಬ್ಯಾಗಿನಿಂದ ದುಡ್ಡು ತಗೊಂಡು ಕೊಟ್ಲು. ನನಗೆ ಶಾಕ್, ಇವಳ ಹತ್ರ ಹೇಗೆ ಇಷ್ಟು ದುಡ್ಡು ಅಂತ. ಅವಳ ಹತ್ರ ಎಲ್ಲಿಂದಾನೆ ಅಂತ ಕೇಳಿದೆ. ಆಗ ಅದು ನಾನು ಸ್ಪೋರ್ಟ್ಸಲ್ಲಿ ಗೆದ್ದಿದ್ದೆ, ಅಲ್ಲಿ ದುಡ್ಡು ಕೊಟ್ಟರು ಅದರಿಂದ ಅಂತ ಹೇಳಿದ್ಲು.
ಓ ಹೌದಾ ಮಗಳೇ, ನೀನಿದೆಯಲ್ಲ ನನ್ನ ನೋಡೋಕ್ಕೆ ಅಂತ ಹೇಳಿ ಅಳ್ತಾ ಇದ್ದೆ ತಪ್ಪಿಕೊಂಡು. ಮತ್ತೆ ಹೋಗ್ತಾ ಹೋಗ್ತಾ ಅಮ್ಮ ಮನೆಗೆ ಸ್ವಲ್ಪ ಸಾಮಾನು ತಗೊಂಡು ಹೋಗೋಣ ಅಂತ ತೆಕ್ಕೊಂಡು ಹೋದ್ವಿ. ಇನ್ನು ಸ್ವಲ್ಪ ದಿನ ಕಳೆಯುತ್ತೆ ಅಂತ ಸಮಾಧಾನದಲ್ಲಿ ಇದ್ದೆ. ಹೀಗೆ ದಿನೇ ದಿನೇ ಹೋಗ್ತಾ ಇದ್ದೆ. ಒಂದು ದಿನ ನನ್ನ ಗಂಡ ಶ್ವೇತ ನನ್ನ ಜುಟ್ಟು ಹಿಡಿದು ಎಳ್ಕೊಂಡು ಬರ್ತಾ ಇದ್ದ. ಅವಳು ಅಳ್ತಾ ಇದ್ಲು ಪಾಪ. ನಾನು ಏನು ಅವಳನ್ನು ಯಾಕೆ ಹೀಗೆ ಎಳ್ಕೊಂಡು ಬರ್ತಾ ಇದ್ದೀಯಾ, ನಿನ್ನ ಮನೆ ಕಾಯೋಗ ಬಿಡೋ ನನ್ನ ಮಗಳನ್ನ ಅಂತ ಬಿಡಿಸಿ ಅವಳನ್ನು ನನ್ನ ಹತ್ರಕ್ಕೆ ಕರ್ಕೊಂಡೆ. ಮತ್ತೆ ಕೇಳಿದೆ, ಹೀಗೆ ಸ್ಕೂಲಿನ ಟೈಮಲ್ಲಿ ಯಾಕೆ ಹೇಳ್ಕೊಂಡು ಬಂದಿದ್ದೀಯಾ, ನಿನಗೆ ಹುಚ್ಚಿಡ್ದಿದ್ಯಾ ಅಂತ. ಆಗ ಅವಳು ಈಗ ಸ್ಕೂಲಲ್ಲಿ ಇದ್ಲಾ ಕೇಳು ಅಂತ ಹೇಳ್ದ. ಆಗ ನಾನು ಅವಳಿಗೆ ಕೇಳಿದೆ ಎಲ್ಲಿದ್ದೆ ಅಂತ. ಸ್ಕೂಲಲ್ಲಿ ತಾನೆ ಅಂತ ಕೇಳಿದೆ. ಆಗ ಅವಳು ತಲೆ ಬಗ್ಗಿಸಿದ್ಲು. ಮತ್ತೆ ಕೇಳಿದೆ, ಹೇಳು ಎಲ್ಲಿದ್ದೆ ಅಂತ. ಆಗ ಅದು ಅಮ್ಮ ಅದು ಅಂತ ಹೇಳಿ ಅಳ್ತಾ ಇದ್ಲು. ಆಗ ನನ್ನ ಗಂಡ ಅವಳು ಓದೋದಕ್ಕೆ ಕಳಿಸಿದ್ರೆ ನನ್ನ ಫ್ರೆಂಡ್ ಅಂಗಡಿಯಲ್ಲಿ ಇದ್ಲು, ಅವಳು ಅಲ್ಲಿ 2-3 ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅದು ಸಾಲದೆ ಬೇರೆ ಕೆಲಸನೂ ಮಾಡ್ತಾ ಇದ್ದಾಳೆ. ನನ್ನ ಫ್ರೆಂಡ್ ಇವತ್ತು ಕರೆದಿದ್ದ, ಒಂದು ಹುಡುಗಿ ಇದ್ದಾಳೆ ಬಾ ನಾವಿಬ್ರು ಕಳಿಯೋಣ ಅಂತ. ನಾನು ಹೋಗಿ ನೋಡ್ತೀನಿ, ಇವಳು ನನ್ನ ಫ್ರೆಂಡ್ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದಿದ್ದಾಳೆ ಅಂತ ಹೇಳ್ದ. ನಾನು ಅವಳ ಹತ್ರ ಕೇಳಿದೆ. ಆಗ ಅವಳು ಅಳುತ್ತಾ, ಅದು ಅಮ್ಮ ಇಲ್ಲಿ ದುಡ್ಡು ಇಲ್ಲದೆ ಅವತ್ತು ನಾಷ್ಟ ಕೊಡದೆ ಕಳಿಸಿದ್ದಲ್ಲ, ಅವತ್ತು ನಾನು ಹಸಿದು ಹೋಟೆಲ್ ಮುಂದೆ ಎಲ್ಲರ ಊಟ ಮಾಡೋದನ್ನು ನೋಡ್ತಾ ಕೂತಿದ್ದೆ. ಆಗ ಅಲ್ಲಿಯ ಓನರ್ ಬಂದು ಏನು ಬೇಕು ಅಂತ ಕೇಳಿದ್ರು. ನಾನು ಆಗ ಅದು ನನಗೆ ಊಟ ಬೇಕು ಅಂದೆ. ಆಗ ಸುಮ್ಮನೆ ಊಟ ಕೊಡಲ್ಲ, ದುಡ್ಡು ಇದೆಯಾ ಅಂದರು. ಆಗ ಇಲ್ಲ, ಆದರೆ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿದೆ. ಆಗ ಅಲ್ಲೇ ಗುಡಿಸಲು ಮತ್ತು ಒರೆಸಲು ಕೊಡ್ತೀನಿ ಅಂತ ಹೇಳಿದ್ರು. ಆಗ ಗುಡಿಸಿ ಒರೆಸ್ಕೊಡ್ತೆ. ಹಾಗೆ ಅಲ್ಲಿಯ ರೂಮೆಲ್ಲ ಗುಡಿಸ್ದೆ, ಮತ್ತು ಊಟ ಕೊಟ್ಟರು, ಮತ್ತು ಸ್ವಲ್ಪ ದುಡ್ಡು ಕೊಟ್ಟರು. ಅಲ್ಲಿಯ ಪಕ್ಕದ ಅಂಗಡಿಯಲ್ಲಿ ಇದ್ದೆ ಹೇಳಿದರು ಹೀಗೆಲ್ಲ. ನಾನು ಮಾರನೇ ದಿನ ನನಗೆ ನಿನ್ನ ಕಷ್ಟ ನೋಡೋಕ್ಕಾಗ್ತಾ ಇರಲಿಲ್ಲ, ಅಪ್ಪ ಬೇರೆ ಹೀಗೆ, ಅದಕ್ಕೆ ಅಲ್ಲೇ ಮತ್ತೆ ಹೋದೆ. ಆಗ ಏನೇ ಅಂದರು. ಆಗ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಆಗ ಅವರು, ನೀನು ಸ್ಕೂಲ್ಗೆ ಹೋಗೋಳಲ್ವಾ, ಹೋಗು ಡ್ರೆಸ್ಸೆಲ್ಲ ಹಾಕೋತೀಯಾ, ಹೋಗು ಫಸ್ಟ್ ಓದು ಅಂದರು. ಆದರೆ ನಾನು ಅಲ್ಲಿ ಸುಳ್ಳು ಹೇಳಿದೆ. ಆಗ ಅದು ಇದು ಬೇರೆಯವರ ಡ್ರೆಸ್ಸು, ಹಾಕೊಳ್ಳೋಕ್ಕೆ ಡ್ರೆಸ್ ಇಲ್ಲ ಅಂತ ಕೊಟ್ಟಿದ್ರು, ಅದು ಹಾಕೊಂಡು ನಮ್ಮ ಹತ್ರ ದುಡ್ಡು ಇಲ್ಲ ಓದಲು, ನೀವು ಕೆಲಸ ಕೊಡಿ ಅಂದೆ. ಆಗ್ಲಿಂದ ಅಲ್ಲಿ ಗುಡಿಸೋ ಒರೆಸೋ ಕೆಲಸ ಮಾಡ್ತಾಯಿದ್ದೆ. ನನ್ನ ಕೆಲಸ ಕಂಡು ಪಕ್ಕದ ಅಂಗಡಿಯವರು ಕರಿತಿದ್ರು. ಅಲ್ಲಿ ಹೋಗ್ತಾ ಇದ್ದೆ. ಆದರೆ ಅಲ್ಲಿ ಒಬ್ಬ ಅಂಕಲ್ ಸರಿ ಇರಲಿಲ್ಲ. ನಾನು ಗುಡಿಸ್ಬೇಕಾದ್ರೆ ನನ್ನ ಕೈ ಹಿಡಿಯೋಕ್ಕೆ ಬರ್ತಾಯಿದ್ರು. ನಾನು ಬರಲ್ಲ ಅಂದರೂ ನನಗೆ ಹೆಚ್ಚು ದುಡ್ಡು ಕೊಡ್ತೀನಿ ಅಂತ ಕರಿತಿದ್ರು. ನಾನು ಹೆಚ್ಚು ದುಡ್ಡು ಸಿಗುತ್ತಲ್ಲ ಅಂತ ಅಲ್ಲಿ ನೆನ್ನೆ ಹೋಗ್ತಾ ಇದ್ದೆ. ಇಲ್ಲಿ ದುಡ್ಡು ಅಪ್ಪ ಎತ್ಕೋತಾರೆ ಅಂತ ನಾನು ನನ್ನ ಬ್ಯಾಗಲ್ಲೇ ಮಡಿಕೋತಿದ್ದೆ. ಆದರೆ ಇವತ್ತು ಕೆಲಸ ಮಾಡಬೇಕಾದ್ರೆ ಅಪ್ಪ ನೋಡಿಬಿಟ್ರು. ನಿನಗೆ ಹೇಳಿದ್ರೆ ನೀನು ಕೆಲಸ ಮಾಡಲು ಬಿಡಲ್ಲ, ಅದಕ್ಕೆ ನಿನ್ನ ಹತ್ರ ಸುಳ್ಳು ಹೇಳಿದೆ ಅಂತ ಹೇಳಿ ಜೋರಾಗಿ ಪಾಪ ಅಳ್ತಾ ಇದ್ಲು. ನಾನು ಯಾಕಮ್ಮ ನೀನು ಕೆಲಸ ಮಾಡೋಕ್ಕೆ ಹೋಗ್ತೀಯಾ, ನೀನು ಚೆನ್ನಾಗಿ ಓದಬೇಕು ಅಂತ ನಾನು ಇಷ್ಟು ಕಷ್ಟಪಡ್ತಾ ಇರೋದು, ಇನ್ಮೇಲೆ ಕೆಲಸಕ್ಕೆಲ್ಲ ಹೋಗಬೇಡ ಅಂತ ಹೇಳ್ದೆ. ಅಮ್ಮ ಇಂಥ ಅಪ್ಪ ಇದ್ದರೆ ಎಲ್ಲ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಕೆಲಸಕ್ಕೆ ಹೋಗಬೇಕು, ಇಂಥ ಅಪ್ಪ ಇಲ್ಲ ಅಂದರೆ ಆಗುತ್ತೆ ಅಂತ ಹೇಳಿದಾಗ ಅವಳನ್ನು ನನ್ನ ಗಂಡ ಏನೇ ಹೇಳ್ತೀಯಾ ಅಂತ ಬೆಲ್ಟ್ ತೆಗೆದು ಹೊಡೆಯೋಕ್ಕೆ ಹೋದ್ರು. ಆದರೆ ನಾನು ದೂಕ್ತೆ. ಆಗ ಸರಿಯಾಗಿ ಅವ್ರ ತಲೆ ಗೋಡೆ ಮೇಲೆ ತಾಗಿತ್ತು. ನೋಡಿದ್ರೆ ಅಲ್ಲೇ ಮೊಳೆ ಇತ್ತು, ಹಾಗೆ ರಕ್ತ ಹೋಗ್ತಾ ಇತ್ತು. ನಾವು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವು, ಆದರೆ ಪ್ರಯೋಜನ ಆಗಲಿಲ್ಲ. ಆದರೆ ನಾವು ಅಲ್ಲಿ ಸುಳ್ಳು ಹೇಳಿದ್ವಿ. ಕುಡ್ಕೊಂಡು ಅಲ್ಲಿ ಬಿದ್ದೋದ್ರು, ನೋಡಿದ್ರೆ ತಲೆಗೆ ಮೊಳೆ ಸಿಕ್ಕಿ ಹೀಗೆ ಆಯಿತು, ನಾವು ಕರ್ಕೊಂಡು ಬಂದ್ವು ಅಂತ. ದೇವರು ಮಕ್ಕಳ ಪ್ರಾರ್ಥನೆ ಬೇಗ ಕಳುತ್ತೆ ಅನ್ನೋಕ್ಕೆ ಇದೇ ಒಂದು ಉದಾಹರಣೆ. ನಾನು ಅವತ್ತಿನಿಂದ ನಮ್ಮ ಮಕ್ಕಳನ್ನು ನೋಡ್ಕೊಂಡು ಸುಖವಾಗಿ ಜೀವನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.